ದಿಢೀರೇ ಇಲ್ಲ, ದಸರಾ ನೋಡಲಿಕ್ಕೆ ಬಂದಿದ್ದೇನೆ. ದಿಢೀರೇ ಏನಿಲ್ಲ, ವಿಶ್ವ ಖ್ಯಾತಿ ಪಡೆದಂಥ ದಸರಾ ಉತ್ಸವ ನೋಡು. ಆವಾಗ ಬರ್ತಿರ್ತೀವಿ, ಕಳೆದ ಸಾರಿ ಕೂಡ ಬಂದಿದ್ದೀವಿ, ಮುಂಚೆ ಕೂಡ ಬಂದಿದ್ದೀವಿ, ಈಗೂ ಕೂಡ ಬಂದಿದ್ದೀವಿ, ನಾವು ಮುಂದೆ ಕೂಡ ಬರ್ತಾನೆ ಇರ್ತೀವಿ. ಇದರಲ್ಲಿ ಏನು ವಿಶೇಷವಾಗಿ ಏನಿಲ್ಲ. ದಸರೆಯಲ್ಲಿ ಯಾವ ಕಾರ್ಯಕ್ರಮ ನೋಡ್ಲಿಕ್ಕೆ ಬಂದಿದೆ? ಎಲ್ಲ ಇವತ್ತು ಏನೇನಿದೆ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹೇಳಿದ್ದೀನಿ, ಅವರು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ನಿನ್ನೆ ಶ್ರೀರಂಗಪಟ್ಟಣದಲ್ಲಿ ದಸರಾ ಉತ್ಸವ ಭಾಗವಹಿಸಿದ್ದೇವೆ. ಸಾಯಂಕಾಲ 9 ಗಂಟೆವರೆಗೆ ಏನಿದೆ ಎಲ್ಲ ನೋಡ್ತೀವಿ. ಖಂಡಿತ ಅದು ಈಗಾಗಲೇ ಸರ್ವೇದಲ್ಲಿ ಕೂಡ ಮುಂಚೆನೇ ಬಂದಿತ್ತು, ಅದರ ನಾವು ಗೆಲ್ತೀವಿ ಅಂತ ನಿರೀಕ್ಷೆಯಂತೆ ಗೆದ್ದಿದ್ದೀವಿ. ಮತ್ತು ಕಾಂಗ್ರೆಸ್ ಪರವಾಗಿ ದೇಶದಲ್ಲಿ ಗಾಳಿ ಬೀಸ್ತದೆ ಸಂಕೇತ ಇಲ್ಲ. ಈಗಾಗಲೇ ಹೇಳಿದ್ದೀವಿ ಅಂತ ಯಾವುದೇ ವಾತಾವರಣ ಸನ್ನಿವೇಶ ಇಲ್ಲ. ಪದೇ ಹೇಳಿದ್ದೀವಿ ಈಗಾಗಲೇ. ಇಲ್ಲ ಈಗಲ್ಲಿ ಹೆಂಗೆ ರೇಸ್ ಖಾಲಿ ಇಲ್ಲ, ಹೆಂಗೆ ರೇಸ್ ಇಲ್ಲೂ ಎಲ್ಲರ ಈಗಾಗಲೇ CM ಇದ್ದಾರೆ. ಸೊ ಅವರೇ ಮುಂದುವರ್ತಾರೆ. ಸರಿ ನಾವು ಹೇಳಿದ್ದೀವಿ, ನಮ್ಮ ಮಂತ್ರಿಗಳು ಹೇಳಿದ್ದಾರೆ, ಪಕ್ಷ ಹೇಳಿದೆ, ಹೈಕಮಾಂಡ್ ಹೇಳಿದೆ. ಸೊ ಅದ್ರ ಬಗ್ಗೆ ಮಾತಾಡೋದು ಅವಶ್ಯಕತೆ ಇಲ್ಲ. ಇಲ್ಲ ಆ ಪ್ರಶ್ನೆ ಉದ್ಭವಿಸ್ತಿಲ್ಲ. ಹೊಸದೇನಿಲ್ಲ, ಹೊಸದಿಲ್ಲ, ಹಳೇದು ಇಲ್ಲ. ಇದ್ದ ಮಂತ್ರಿಯಾಗಿ ಇರ್ತೀವಿ ನಾವು 5 ವರ್ಷ. ಒಳ್ಳೆ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಕಿಂಗ್ ಮೇಕರ್ ಆಗಿದ್ದವರಿಗೆ ಕಿಂಗ್ ಆಗುವಂತ ಅವಕಾಶಗಳು ನಿಮ್ಮ ಅಭಿಮಾನಿಗಳು ಕೇಳ್ತಾ ಇರುತ್ತದೆ. ಯಾಕಂದ್ರೆ ಘೋಷಣೆ ಸಹ ಕೂಗುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಕಾರ್ಯಕ್ರಮದಲ್ಲಿ. ಅದು ಎಲ್ಲ ಕಡೆ ಮಾಡ್ತಾರೆ. ಈಗ ಅವರವ್ರ ಲೀಡರ್ ಬಂದಾಗ ಘೋಷಣೆ ಕೂಗುದು ಅದೇ ಹೊಸದೇನಲ್ಲ. ಯಾವ ಜಿಲ್ಲೆಯಲ್ಲಿ ಅವರ ಅಭಿಮಾನಿಗಳು ಮುಂದಿನ ಮುಖ್ಯಮಂತ್ರಿ, ಮುಂದಿನ ಪ್ರಧಾನಮಂತ್ರಿ ಕೂಗುದಿನ ಹೊಸದೇನಲ್ಲ, ಹಳೇದು. ನಿಮ್ಮ ಅಭಿಮಾನಿಗಳಿಗೆ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ಬಂದಿರುವ ಈ ಪರಿಸ್ಥಿತಿಯಲ್ಲಿ ನೀವು ಪರಮೇಶ್ವರ್ ಭೇಟಿ ಮಾಡ್ತೀರಾ, ಮತ್ತೆ ಬೇರೆ ರಾಜಕೀಯ ಬೆಳವಣಿಗೆಗಳಾದಾಗ ಎಲ್ಲ ಬದಲಾಗ್ತಾ ಇದ್ದಾರೆ. ಆ ಸ್ಥಾನವನ್ನ ಸಜ್ಜಿತ್ ಜಾರಕಿಹೊಳಿ ತುಂಬೋದಕ್ಕೆ ಇವೆಲ್ಲ ಬೆಳವಣಿಗೆಗಳು ನಡೀತಿದೆ. ನಾವು ಮುಂಚೆನೇ ಭೇಟಿಯಾಗಿದ್ದೀವಿ, ನೀವು ಅದಕ್ಕೆ ಹೆಚ್ಚು ಗಮನ ಕೊಟ್ಟಿಲ್ಲ. ಮುಂಚೆ ಕೂಡ ಭೇಟಿಯಾಗಿದ್ದೀವಿ. ಯಾಕೆ ಮಹದೇವಪ್ಪನ ಮನೆಯವ್ರದ್ದು ನಮ್ಮ ಪಕ್ಕ ಒಂದು ಹೆಜ್ಜೆ ಇಟ್ಟರೆ ಅವ್ರ ಮನೆ ಬೆಂಗಳೂರಲ್ಲಿ. ಸೊ ಮುಂಚೆನೂ ಕೂಡಿದ್ದೀವಿ, ಈಗ ಆಗ್ತೈತೆ ಆಗೋದಿಲ್ಲ ಅಂತ ಹೇಳಿ ಈಗ ಹೇಳಿದಿಲ್ಲ. ಕಾಂಗ್ರೆಸ್ಸು ಈಗ 4 ದಿನ ರಾಜಕಾರಣಿ ಚರ್ಚೆ ಮಾಡ್ತಾರೆ, ಉದ್ಯಮಿಗಳ ಕೂಡಲೇ ಬಿಸ್ನೆಸ್ ಬಗ್ಗೆ ಚರ್ಚೆ ಮಾಡ್ತಾರೆ, ರೈತರ ಬಗ್ಗೆ ಚರ್ಚೆ ಮಾಡ್ತಾರೆ. ಅದು ಸ್ವಾಭಾವಿಕ. ಸೊ ಅದರ ಅರ್ಥ ಏನೋ ನಾವು ಸಮಸ್ಯೆ ಉದ್ಭವ ಆಗ್ತದೆ ಅನ್ನೋ ರೀತಿಯಲ್ಲಿ ಏನು ನಡೀತಾ ಇದೆ, ಅದೆಲ್ಲ ತಪ್ಪಾಗಿದೆ. ಸೊ ಒಂದು ಪಕ್ಷ ಸಂಘಟನೆ ಇರ್ತೈತೆ, ಚುನಾವಣೆ ಬರ್ತಾ ಇರ್ತವೆ. ಸೊ ಈಗಿನ ನಾಯಕತ್ವ ಹೇಗೆ ನಾವು ಗಟ್ಟಿಗೊಳಿಸ್ಬೇಕು, ಹಲವಾರು ಚರ್ಚೆ ಹಾಗೆ ಆಗ್ತೈತೆ, ಆಗಲ್ಲ ಅಂತ ಹೇಳಲಿಕ್ಕೆ.